ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅಂತೂ ಇಂತೂ ಇಸ್ರೇಲ್ ಅಂದುಕೊಂಡ ಹಾಗೆ ಅರಬ್ ರಾಷ್ಟ್ರಗಳ ನಡುವೆನೇ ಯುದ್ಧ ಮಾಡಿಸುವಂತಹ ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ಒಂದಷ್ಟು ವೇದಿಕೆಯನ್ನು ಸಿದ್ಧಪಡಿಸಿದೆ. ಇನ್ನೇನು ಇರಾನ್ ವಿರುದ್ಧ ಈ ಕಡೆ ಸೌದಿ ಅರೇಬಿಯಾ, ಕತಾರು ಅಥವಾ ಇನ್ಯಾವುದೇ ಅರಬ್ ದೇಶಗಳು ದಾಳಿ ಮಾಡುವ ಎಲ್ಲ ಸೂಚನೆಗಳು ಇದ್ದಾವೆ. ಸೌದಿ ಅರೇಬಿಯಾ ಮತ್ತು ಕತಾರ್ ಜಂಟಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾವೆ. ಇನ್ನೊಂದೇ ಒಂದು ದಾಳಿ ನಮ್ಮ ಮೇಲಾದ್ರೆ ನಾವು ಇರಾನ್ ವಿರುದ್ಧ ಕಾರ್ಯಾಚರಣೆ ನಡೆಸ್ತೀವಿ ಅಂತ. ಸೊ ಅಲ್ಲಿಗೆ ಇಸ್ರೇಲ್ ಒಂದು ರೀತಿಯಾಗಿ ಆ ವಿಚಾರದಲ್ಲಿ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳಬೇಕು. ಸೊ ಏನ್ ನಡೀತು ಇರಾನ್ ವಿರುದ್ಧ ಯಾಕೆ ಈಗ ಅರಬ್ ರಾಷ್ಟ್ರಗಳು ದಾಳಿಯ ಮಾಡುವ ಮಟ್ಟಕ್ಕೆ ಬಂದಿದ್ದಾವೆ ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಇರಾನ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆನೇ ಯುದ್ಧ ಆಗ್ಬಿಟ್ರೆ ಯಾರಿಗೆ ಲಾಭ? ಇಸ್ರೇಲ್ ಯಾಕೆ ಆ ರೀತಿಯಾದಂತಹ ಸನ್ನಿವೇಶ ಬೇಕು ಅಂತ ದಶಕಗಳಿಂದ, ವರ್ಷಗಳಿಂದ ಅಲ್ಲ ದಶಕಗಳಿಂದ ಬಯಸ್ತಾ ಬರ್ತಿದೆ. ಸೊ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. 21 ದಿನಗಳಾದರೂ ಸಹ ಇರಾನ್ ಅಂತೂ ಸುಸ್ತಾಗಿಲ್ಲ. ಅಮೆರಿಕ ಒಂದು ಕಡೆ ಸುಸ್ತಾಗಿದೆ, ಇಸ್ರೇಲ್ ಸುಸ್ತಾಗಿದೆ. ಮಾತುಕತೆಗೂ ನಾವು ಸಿದ್ಧ ಅಂತ ಅಮೆರಿಕ ಹೇಳ್ಕೊಳ್ತಿದೆ. ಶಾಂತಿ ಮಾತುಕತೆ ಮಾತ್ರ ಅಲ್ಲ, ಯುದ್ಧ ವಿರಾಮಕ್ಕೆ ಸಿದ್ಧ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಬಟ್ ಇರಾನ್ ಹೇಳ್ತಾ ಇದೆ ನಥಿಂಗ್ ಡೂಯಿಂಗ್, ನಮಗಿನ್ನೂ ಕೆಲಸ ಇದೆ ಅಂತ. ಹಾಗಂತ ಇರಾನ್ಗೆ ನಷ್ಟ ಆಗ್ತಿಲ್ಲ ಅಂತಲ್ಲ, ಇರಾನ್ಗೆ ಬಹಳ ದೊಡ್ಡ ನಷ್ಟ ಆಗ್ತಿದೆ, ಬಹಳ ದೊಡ್ಡ ನಷ್ಟ ಆಗ್ತಿದೆ. ಅದರ ಆಯಿಲ್ ಫೀಲ್ಡ್ಗಳ ಮೇಲೂ ಸಹ ಈಗ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ನಡೆಸ್ತಿದ್ದಾವೆ. ಆ ಕಾರಣಕ್ಕಾಗಿಯೇ ಈಗ ಅರಬ್ಬರ ನಡುವೆನೆ ಇರಾನ್ ಮತ್ತು ಅರಬ್ ಇನ್ನು ಬೇರೆ ದೇಶಗಳ ನಡುವೆ ಯುದ್ಧ ಆಗೋ ಸನ್ನಿವೇಶ ಬಂದಿರೋದು. ಸೊ ಏನೇನು ಆಗಿತ್ತು, ಯಾಕೆ ಇರಾನ್ ಅಂತಹ ಸನ್ನಿವೇಶಕ್ಕೆ ಸಿಲುಕೊಳ್ತಾ ಇದೆ? ಸೊ ಇರಾನ್ ಅಮೆರಿಕದ ವಾಯುನೆಲೆಗಳು, ಸೇನಾ ನೆಲೆಗಳು ಅರಬ್ ರಾಷ್ಟ್ರಗಳಲ್ಲಿ ಏನೇ ಇದ್ರು ಸಹ, ಅದು ಕುವೈತ್ ಆಗಿರಬಹುದು, UAE ಆಗಿರಬಹುದು, ಬಹ್ರೇನ್ ಆಗಿರಬಹುದು, ಕತಾರ್ ಆಗಿರಬಹುದು, ಸೌದಿ ಅರೇಬಿಯಾ, ಎಲ್ಲೇ ಇದ್ರು ಹುಡ್ಕೊಂಡು ಹೋಗಿ ಹೊಡಿತಾ ಇದೆ. ಅದು ಹೇಳ್ತಾ ಇರೋದು ಒಂದೇ ಮಾತು, ನಾನು ನನ್ನ ಸೋದರ ರಾಷ್ಟ್ರಗಳನ್ನು ಹೊಡಿತಾ ಇಲ್ಲ, ನಾನು ಅಟ್ಯಾಕ್ ಮಾಡ್ತಿರೋದು ಅಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆ, ವಾಯುನೆಲೆಗಳನ್ನ. ನಾನು ಬೇರೆ ಯಾವುದನ್ನು ಮುಟ್ಟೋದಿಲ್ಲ ಅಂತ ಹೇಳ್ಕೊಂಡೆ ಬರ್ತಿದೆ. UAE ಮೇಲೆ ದಾಳಿ ಮಾಡಿದಾಗ್ಲೂ ಅದನ್ನೇ ಹೇಳ್ತಿದೆ. ದುಬೈ ಮೇಲೆ ದಾಳಿ ಮಾಡಿದಾಗ್ಲೂ ಸಹ ಇರಾನ್ ಹೇಳ್ತಾ ಇರುವಂತಹದ್ದು, ನಾವು ಅಲ್ಲಿದ್ದಂತಹ ಅಮೆರಿಕನ್ನರನ್ನ ಟಾರ್ಗೆಟ್ ಮಾಡ್ತಿದೀವಿ ಅಷ್ಟೇ, ನೀವು ಅಮೆರಿಕರನ್ನ ಅಲ್ಲಿ ಇಟ್ಕೋಬೇಡಿ, ನಾವು ನಿಮ್ಮ ಕಡೆಗೆ ಬರೋದೇ ಇಲ್ಲ. ಸಿಂಪಲ್ ಲಾಜಿಕ್ ಹೇಳ್ತಾ ಇದೆ ಅದು. ಸೊ ಇದೇ ಸ್ವಲ್ಪ ಸಿಟ್ಟಲ್ಲಿ ಇದ್ವು ಅರಬ್ ರಾಷ್ಟ್ರಗಳು, ನಮ್ಮ ಮೇಲೆ ದಾಳಿ ಆಗ್ತಿದೆ ಇರಾನ್ ಕಡೆಯಿಂದ ಅಂತ. ಬಟ್ ಅದು ಹೆಚ್ಚಿನ ಮಟ್ಟಕ್ಕೆ ವಿರೋಧಿಸೋಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಅವರ ಗುಲಾಮಗಿರಿ ಅದು. ಅಮೆರಿಕ ಗುಲಾಮರಾಗಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಗುಲಾಮಗಿರಿನ. ಅಮೆರಿಕದವರು ಜಾಗ ಕೊಟ್ಟಿದ್ದಾರೆ. ಸೊ ಅಮೆರಿಕದವರು ಇರೋ ಜಾಗಕ್ಕೆ ಇರಾನ್ ಅಟ್ಯಾಕ್ ಮಾಡ್ತಿದೆ. ಸೊ ಆದ್ರೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು, ಏನಾದ್ರೂ ಮಾಡಿ ಅರಬ್ ದೇಶಗಳು ಇರಾನ್ ವಿರುದ್ಧ ಸಿಟ್ಟು ಮಾಡಿಕೊಂಡು ಅರಬ್ ದೇಶಗಳೇ ದಾಳಿ ಮಾಡೋ ಹಾಗೆ ಮಾಡಬೇಕು ಇರಾನ್ ಮೇಲೆ ಅನ್ನೋದು ಇಸ್ರೇಲ್ನ ದಶಕಗಳ ಕನಸು. 50-60 ವರ್ಷದಿಂದ ಇದನ್ನ ನಡೆಸ್ಕೊಂಡೇ ಬರ್ತಿದೆ ಷಡ್ಯಂತ್ರ ಕುತಂತ್ರವನ್ನ. ಯಾಕೆ ಅನ್ನೋದನ್ನ ಆಮೇಲೆ ತಿಳಿಸ್ತೀನಿ. ಸೊ ಅದರಲ್ಲಿ ಈಗ ಸಫಲ ಆದಂಗೆ ಕಾಣ್ತಾ ಇದೆ. ಏನಾಯ್ತು? 2 ಮುಖ್ಯವಾದ ಅಟ್ಯಾಕ್ಗಳು ಅರಬ್ ರಾಷ್ಟ್ರಗಳನ್ನ ಕೆರಳಿಸ್ಬಿಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಸೌದಿ ಅರೇಬಿಯಾ ಮತ್ತು ಕತಾರನ್ನ ಕೆರಳಿಸ್ಬಿಟ್ಟಿದೆ. ಕತಾರಲ್ಲಿ ಏನಾಯ್ತು? ಕತಾರಲ್ಲಿ ಇದ್ದಂತಹ ರಾಸ್ ಲಾಫಾನ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ LNG, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡಬೇಕಾಯ್ತು. ಯಾಕೆ ಮಾಡಬೇಕಾಯ್ತು? ಇರಾನ್ನ ಫೀಲ್ಡ್ಗಳೇನಿತ್ತಲ್ಲ, ಸೌತ್ ಪಾರ್ಸ್ ಅನ್ನುವಂತಹ ಜಾಗದಲ್ಲಿದ್ದಂತಹ ಇರಾನ್ನ ಫೀಲ್ಡ್ಗಳು ಮತ್ತು ಇರಾನ್ನ ದ್ವೀಪ ಏನಿದೆಯಲ್ಲ, ಖರ್ಗ್ ಅನ್ನುವಂತಹ ದ್ವೀಪ, ಇರಾನ್ ಎಕ್ಸ್ಪೋರ್ಟ್ ಮಾಡುವಂತಹ ಆಯಿಲ್ ನಲ್ಲಿ 90% ಆಯಿಲ್ ಅನ್ನ ಪ್ರೋಸೆಸ್ ಮಾಡುವ ಯೂನಿಟ್ಗಳಿರುವಂತಹ ಖರ್ಗ್ ಮೇಲೆ ಯಾವಾಗ ಅಮೆರಿಕ ದಾಳಿ ಮಾಡ್ತು, ಮತ್ತೆ ಸೌತ್ ಪಾರ್ಸ್ ಅನ್ನುವಂತಹ ಜಾಗಗಳ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಆಗ ಇರಾನ್ ಹೇಳ್ತು, ಹಾಗಾದ್ರೆ ನಾವು ನಿಮ್ಮ ಏರ್ ಫೀಲ್ಡ್ಗಳು ಮಾತ್ರ ಅಲ್ಲ, ಆಯಿಲ್ ಫೀಲ್ಡ್ಗಳನ್ನು ದಾಳಿ ಮಾಡ್ತೀವಿ, ನೋಡೋಣ ಅಂತ ಹೇಳಿ ಕತಾರ್ ಮೇಲೆ ಮಾಡ್ತು. ಅದರಲ್ಲಿ ರಾಸ್ ಲಫಾನ್ ಅನ್ನುವಂಥದ್ದು ಜಗತ್ತಿನ ಅತಿ ದೊಡ್ಡ LNG, ಆ ಪ್ಲಾಂಟ್ ಮೇಲೆ ದಾಳಿ ಆಯ್ತು. ಅದಕ್ಕೆ 17% ಪ್ರೊಡಕ್ಷನ್ ಕೆಪಾಸಿಟಿ ನಾಶ ಆಗೋಗಿದೆ. 1-2 ದಿನದಲ್ಲಿ ರಿಪೇರಿ ಆಗಲ್ಲ, ಕನಿಷ್ಠ 3-5 ವರ್ಷ ಬೇಕಂತೆ ಅದನ್ನ ರಿಪೇರಿ ಮಾಡಕ್ಕೆ ಅಥವಾ ಮತ್ತೆ ಅದನ್ನ ನಾರ್ಮಲೈಸ್ ಮಾಡಕ್ಕೆ. ಸೊ ಅಲ್ಲಿಯವರೆಗೆ 17% ಡೌನ್ ಆಗಿರುತ್ತೆ. ಅದರ ಜೊತೆಗೆ $20 ಬಿಲಿಯನ್ ಆ ಸ್ಪಾಟ್ ಅಲ್ಲೇ ನಷ್ಟ ಆಗಿದೆ ಕತಾರ್ಗೆ. ಸೊ ಕತಾರ್ ಈ ರೀತಿ ಸಿಟ್ಟುಗೊಳಗಾಯ್ತು. ಇಲ್ಲಿಯವರೆಗೆ ನೀವು ನಮ್ಮಲ್ಲಿದ್ದಂತಹ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡ್ತಿದ್ರಿ, ನಾವು ಸಹ ಬೇಡ ಬೇಡ ಅಂತ ಅನ್ಕೊಂಡು ಸುಮ್ಮನಿದ್ವಿ. ಆದ್ರೆ ನೀವೀಗ ನಮ್ಮ ಮೇಲೆ, ನಮ್ಮ ರಿಫೈನರಿಗಳ ಮೇಲೆ ದಾಳಿ ಮಾಡಿದ್ರಿ ಅಂತ ಇರಾನ್ ಹೇಳ್ತಿರೋದು. ನಮ್ಮ ರಿಫೈನರಿ ಮೇಲೆ ದಾಳಿ ಮಾಡಿದ್ಮೇಲೆ ನಿಮ್ಮ ಏನು ಬಾಸುಗಳೇನಿದಾರಲ್ಲ ಅವರು
ಗೆ ಉರಿಬೇಕು ಅಂದ್ರೆ ನಿಮ್ಗೆ ಹೊಡಿಲೇಬೇಕು, ನಾನು ಹೊಡಿತೀನಿ ಅಂತ. ಇನ್ನೊಂದು ಸೌದಿ ಅರೇಬಿಯಾದಲ್ಲಿ ಯಾನ್ಬು ಅನ್ನುವಂತಹ ಜಾಗದಲ್ಲಿರುವಂತಹ ಅರಾಮ್ಕೋ ಕಂಪನಿ ಸೌದಿ ಅರೇಬಿಯಾದ ಸರ್ಕಾರಿ ಸ್ವಾಮ್ಯದ ಕಂಪನಿ. ಆದರೆ ಅದು ಪಾರ್ಟ್ನರ್ಶಿಪ್ ಅಲ್ಲಿ ನಡೆಯೋದು. ಎಕ್ಸಾನ್ ಮೊಬೈಲ್ ಅಮೆರಿಕದ ಕಂಪನಿ, ಎಕ್ಸಾನ್ ಮೊಬಿಲ್ ಮತ್ತು ಅರಾಮ್ಕೋ ಸ್ಯಾಮ್ರೆಫ್ ಅನ್ನುವಂತಹ ಆಯಿಲ್ ರಿಫೈನರಿ ಏನಿದೆ ಅದ್ರ ಮೇಲೂ ಸಹ ಇರಾನ್ ದಾಳಿ ಮಾಡಿಬಿಡ್ತು. ಅಲ್ಲಿಯೂ ಸಹ ಸಾಕಷ್ಟು ಹಾನಿಯಾಯಿತು. ಅಲ್ಲಿಗೆ ಸೌದಿ ಅರೇಬಿಯಾ ಸಹ ಕೆರಳಿಬಿಡ್ತು. ಸೊ ಈಗ ಸೌದಿ ಅರೇಬಿಯಾ ಮತ್ತು ಕತಾರ್ ಎರಡು ಸೇರ್ಕೊಂಡು ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾವೆ. ಇನ್ನೊಂದೇ ಒಂದು ದಾಳಿ ನಮ್ಮ ಮೇಲೆ ನಡೆದ್ರೆ ಚೆನ್ನಾಗಿರಲ್ಲ, ನಾವು ದಾಳಿ ಮಾಡಿಬಿಡ್ತೀವಿ, ಎಚ್ಚರಿಕೆ ಅಂತ ಇರಾನ್ಗೆ ಹೇಳ್ತಾ ಇದೆ. ಸೊ ಇದು ಇಸ್ರೇಲ್ನ ಆಸೆ. ಇದು ಅರಬ್ ರಾಷ್ಟ್ರಗಳು ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕು, ಇರಾನ್ ಮೇಲೆ ದಾಳಿ ಮಾಡಬೇಕು, ಅವರೇ ಡೈರೆಕ್ಟ್ ದಾಳಿ ಮಾಡಬೇಕು ಅನ್ನುವಂಥದ್ದು ಇಸ್ರೇಲ್ನ ದಶಕಗಳ ಕನಸು. ಯಾವಾಗ ಅದಾಗುತ್ತಾ ಆಗ ಇರಾನ್ ಅನ್ನು ಮುಗಿಸ್ಬಿಡ್ಬಹುದು. ಇರಾನ್ ಇಲ್ಲದೆ ಹೋದ್ರೆ ನಾನೇ ಸೂಪರ್ ಬಾಸ್ ಇಲ್ಲಿ. ಇಷ್ಟು ಮುಸ್ಲಿಂ ದೇಶಗಳ ನಡುವೆ ನಾನು ಸೂಪರ್ ಪವರ್ ಆಗಿ ಇದ್ದು ಬಿಡಬಹುದು ಅನ್ನೋದು ಇಸ್ರೇಲ್ನ ಕನಸು. ಆ ಕನಸು ಆಲ್ಮೋಸ್ಟ್ ಈಗ ನಿಜ ಆಗುವ ಹಂತಕ್ಕೆ ಬಂದುಬಿಟ್ಟಿದೆ. ಅರಬ್ ರಾಷ್ಟ್ರಗಳು, ಸೌದಿ ಅರೇಬಿಯಾ ಮತ್ತು ಕತಾರ್ ವಿಶೇಷವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದೇ ಕ್ಷಣ ದಾಳಿ ನಡೆಯಬಹುದು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದಾಗ ಖಂಡಿತವಾಗ್ಲೂ ಇರಾನ್ ಸ್ವಲ್ಪ ಕುಗ್ಗಬೇಕಾಗುತ್ತೆ. ಆ ಹೋರ್ಮುಜ್ ಸ್ಟ್ರೈಟ್ ಏನಿದೆ ಅದನ್ನು ಸಹ ಬಿಡಿಸಿಕೊಳ್ಳೋದಕ್ಕೆ ಈಗ ಯುರೋಪಿಯನ್ ಯೂನಿಯನ್ ನಲ್ಲಿದ್ದಂತಹ ಕೆಲವು ಫ್ರಾನ್ಸು, ಇನ್ನಿತರ ದೇಶಗಳು ಸಹ UK ನಾವು ಬರ್ತೀವಿ, ನಮ್ಮ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಮಾಡಿಕೊಡೋದಕ್ಕೆ ನಾವು ಯುದ್ಧ ನೌಕೆಗಳನ್ನು ಕಳಿಸ್ಬೇಕಾ, ಏನ್ ಮಾಡಬೇಕು, ನಾವು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಸಹಕರಿಸ್ತೀವಿ ಅದಕ್ಕೆ. ಇಲ್ಲಿಯವರೆಗೆ ಅವು ಆ ಮಾತಿಗೆ ಒಪ್ಕೊಂಡಿರ್ಲಿಲ್ಲ. ಈ ಯುದ್ಧಕ್ಕೂ ನಮ್ಗೆ ಸಂಬಂಧ ಇಲ್ಲ, ನಾವು ಅಲ್ಲಿಗೆ ಬರೋದು ಇಲ್ಲ, ಬಿಡೋದು ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳ್ಬಿಟ್ವು. ಯಾಕೆಂದ್ರೆ ಅಮೆರಿಕ ಅದು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿದೆ, ಇಸ್ರೇಲ್ ಮಾತು ನಂಬ್ಕೊಂಡು ಹೋಗಿದೆ. ಇಸ್ರೇಲ್ಗೆ ಮೆಚ್ಚಿಸೋದಕ್ಕೆ ಅಥವಾ ಇಸ್ರೇಲನ್ನ ಒತ್ತಡಕ್ಕೆ ಅಮೆರಿಕ ಯುದ್ಧಕ್ಕೆ ಹೋಗಿರೋದು. ಹಾಗಾಗಿ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಸ್ಪೇನ್ ಹೇಳ್ತು, ಫ್ರಾನ್ಸ್ ಹೇಳ್ತು, ಇಟಲಿ ಹೇಳ್ತು, ಸಾಕಷ್ಟು ದೇಶಗಳು ಹೇಳಿದ್ವು. ಬಟ್ ಈಗ ಅವುಗಳಿಗೆ ಕುತ್ತಿಗೆ ಹಿಸುಕಿದಂಗಾಗಿದೆ. ಯಾಕೆ ಅಂದ್ರೆ ಇರಾನ್ ಮಾಡಿದಂತಹ ಕತಾರ್ ಮೇಲಿನ ದಾಳಿ. ಆ ಕತಾರ್ನ ರಾಸ್ ಲಫಾನ್ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿಂದ ಗ್ಯಾಸ್ ಯುರೋಪ್ಗೆ ಸಾಕಷ್ಟು ಹೋಗ್ತಿತ್ತು. ಈಗ ಯುರೋಪಲ್ಲಿ ಗ್ಯಾಸ್ ಶಾರ್ಟೇಜ್ ಒಂದು ಬೆಲೆಗಳಲ್ಲಿ 30% ಜಂಪ್ ಆಗಿದೆ. ಸೊ ಯುರೋಪ್ಗೆ ಕತ್ತು ಹಿಸುಕದಂಗೆ ಆಗ್ತಾ ಇದೆ. ಸೊ ಹೋರ್ಮುಜ್ ಸ್ಟ್ರೈಟ್ ಹೇಗಾದ್ರೂ ಮಾಡಿ ಹೋರ್ಮುಜ್ ಜಲಸಂಧಿಯನ್ನ ಬಿಡಿಸಲೇಬೇಕು, ಅಲ್ಲಿ ಸುಗಮ ಇದಕ್ಕೆ ಓಡಾಟಕ್ಕೆ ಜಾಗ ಮಾಡಲೇಬೇಕು ಅನ್ನುವಂತಹ ಸನ್ನಿವೇಶಕ್ಕೆ ಅವ್ರು ಬಂದಿದ್ದಾರೆ. ಹಾಗಾಗಿ ಅವರು ಬರ್ತಿದ್ದಾರೆ. ಆದರೆ ಇರಾನ್ ಅಲ್ಲಿ ಇರುವಂತಹ ಒಂದು ಪ್ಲಾನ್ ಏನು ಅಂದ್ರೆ, ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಇದನ್ನ, ನೀವು ಚೈನೀಸ್ ಕರೆನ್ಸಿ ಯುವಾನ್ ಅಲ್ಲಿ ಪೇಮೆಂಟ್ ಮಾಡಿಬಿಟ್ಟು ತಗೊಂಡೋಗೋ ಆಯಿಲ್ನ ನಾವು ತಡೆಯಲ್ಲ, ಡಾಲರ್ ಅಲ್ಲಿ ಮಾಡಿದ್ರೆ ಮಾತ್ರ, ಅಥವಾ ನೀವು ಅಮೆರಿಕದ ಪಕ್ಕಾ ದೋಸ್ತುಗಳಾಗಿದ್ರೆ ಮಾತ್ರ ನಾನು ತಡಿತೀನಿ, ಒಂದಲ್ಲೂ ಹೋಗಕ್ ಬಿಡಲ್ಲ ಅಂತ. ಹಾಗಾದ್ರೆ ಈಗ ಯುರೋಪ್ ದೇಶಗಳು ಬಂದ ತಕ್ಷಣ ಅವ್ರ ಯುದ್ಧ ನೌಕೆನೋ ಇನ್ನೇನೋ ತಗೊಂಡು ಬಂದ ತಕ್ಷಣ ಹೋರ್ಮುಜ್ ಸ್ಟ್ರೈಟ್ ಓಪನ್ ಆಗ್ಬಿಡುತ್ತಾ? ಅಷ್ಟು ಈಸಿನ ಇರಾನ್ ಬೇರೆ ಗತಿ ಇಲ್ಲದೆ ಅಥವಾ ವಿಧಿ ಇಲ್ಲದೆ ಓಪನ್ ಮಾಡ್ಬಿಡುತ್ತೆ? ಯಾಕಂದ್ರೆ ಅಷ್ಟು ದೇಶಗಳ ಮೇಲೆ ಯುದ್ಧ ಮಾಡೋಕ್ಕಾಗೋದಿಲ್ಲ, ಅಷ್ಟು ಪವರ್ ಅನ್ನ ತೋರ್ಸೋಕ್ಕಾಗೋದಿಲ್ಲ ಅಂತ ಅನ್ನೋದಾದ್ರೆ ಇರಾನ್ ಇದನ್ನ ಆಲ್ಮೋಸ್ಟ್ ಮೊದಲೇ ಯೋಚನೆ ಮಾಡಿಟ್ಟಿದೆ. ನೀರಿನ ಕೆಳಗೆ ಮೈನ್ಸ್ ಅನ್ನ ಹಾಕಿ ಇಟ್ಟಿದೆ. ಲ್ಯಾಂಡ್ ಮೈನ್ಸ್ ರೀತಿಯಲ್ಲಿ ನೆಲದ ಕೆಳಗಡೆ ಬಾಂಬುಗಳು ಇಟ್ಟಿರ್ತಾರಲ್ಲ, ಅದೇ ರೀತಿ ನೀರಿನ ಕೆಳಗೂ ಸಹ ಹಾಸಿಟ್ಟಿದೆ ಅಂತ ಇರಾನ್. ಅಪ್ಪಿ ತಪ್ಪಿ ಅದ್ರ ಮೇಲೆ ಒಂದು ದೋಣಿ ಹಡಗು ಹೋದ್ರೆ ಅದು ಡಮಾರ್ ಅನ್ನೋ ಸಾಧ್ಯತೆಗಳು ಇರುತ್ತೆ. ಆ ಭಯ ಯುರೋಪಿಯನ್ ಯೂನಿಯನ್ ಅಂತೂ ಇದ್ದೇ ಇರುತ್ತೆ. ನೀವು ಏನು ಯುದ್ಧ ನೌಕೆ ತಗೊಂಡು ಹೋಗಿ ಫೈಟ್ ಮಾಡಿ ತಗೊಂಡು ಬರ್ತೀವಿ, ನಮ್ಮ ಇದನ್ನ ಹಡಗುಗಳನ್ನ ಅಲ್ಲಿ ಪ್ಯಾಸೇಜ್ ಮಾಡ್ಕೊಳ್ತೀವಿ ನಾವು ಅನ್ನೋದಾದ್ರೂ, ಈ ಮೈನ್ಸ್ ಏನ್ ಮಾಡ್ತೀವಿ ಅನ್ನೋ ಭಯ ಯುರೋಪ್ಗೂ ಇದೆ, ಆ ಧೈರ್ಯ ಇರಾನ್ಗಿದೆ. ಹಾಗಾಗಿ ಸ್ವಲ್ಪ ಇರಾನ್ ಇನ್ನೂ ಇಲ್ಲಿವರೆಗೆ ನಿಲ್ಲಿಸ್ತಾ ಇಲ್ಲ. ಸೊ ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಇರಾನ್ಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಹೋಗ್ತಿದ್ದಾವೆ. ಪ್ರತಿದಿನ ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಅರಬ್ ರಾಷ್ಟ್ರಗಳು, ಅದರಲ್ಲೂ ಸೌದಿ ಮತ್ತು ಕತಾರ್ ನೇರ ವಾರ್ನಿಂಗ್ ಕೊಟ್ಟಿದ್ದಾವೆ, ಇರಾನ್ ಮೇಲೆ ನಾವು ದಾಳಿ ಮಾಡಬೇಕಾಗತ್ತೆ ಅಂತ. ಅದು ಒಂದು ದೊಡ್ಡ ಹಿನ್ನಡೆ ಮತ್ತು ದೊಡ್ಡ ಕನಸು ಅಮೆರಿಕದು ಮತ್ತು ಇಸ್ರೇಲ್ದು. ಆದರೆ ಈ ಕಡೆ ಅದರಿಂದ ಏನ್ ಲಾಭ ಇಸ್ರೇಲ್ಗೆ, ಅಮೆರಿಕಾಗೆ ಅಂದ್ರೆ ಅವರ ತೈಲಕ್ಕೆ ಬೆಲೆ ಜಾಸ್ತಿ ಆಗತ್ತೆ. ವೆನಿಸ್ವೆಲಾನ್ ಬೇರೆ ಬುಟ್ಟಿಗೆ ಹಾಕೊಂಡು ಕೂತಿದ್ದಾರೆ. ಅಲ್ಲಿನ ಪ್ರೆಸಿಡೆಂಟು ಆತನ ಕುಟುಂಬವನ್ನ ಹೈಜಾಕ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಯಿಲ್ ಸಿಕ್ಕಾಪಟ್ಟೆ ಇದೆ, ಜಗತ್ತಿನ ಅತಿ ದೊಡ್ಡ ಆಯಿಲ್ ರಿಸರ್ವ್ಸ್ ಎಲ್ಲ ಅಲ್ಲಿದ್ದಾವೆ. ಸೊ ಅಲ್ಲಿಂದ ಪೆಟ್ರೋಲ್ ಸಿಕ್ಕಾಪಟ್ಟೆ ಸಿಗುತ್ತೆ, ತೈಲ ಸಿಕ್ಕಾಪಟ್ಟೆ ಸಿಗುತ್ತೆ. ಅದನ್ನು ಮಾರ್ಬೋದಲ್ಲ. ಅರಬ್ ರಾಷ್ಟ್ರಗಳು ಕಿತ್ತಾಡ್ಕೊಂಡು ಇವ್ರ ರಿಫೈನರಿ ಅವ್ರು ಹಾಳು ಮಾಡ್ಕೊಂಡು, ಅವ್ರ ರಿಫೈನರಿ ಇವ್ರು ಹಾಳು ಮಾಡ್ಕೊಂಡು, ಒಟ್ನಲ್ಲಿ ಅವ್ರ ಪ್ರೊಡಕ್ಷನ್ ಒಂದಷ್ಟು ವರ್ಷ ನಿಂತೋದ್ರೆ ಲಾಭ ಯಾರಿಗೆ? ಅಮೆರಿಕಾಗೆ ಲಾಭ ಅಂದ್ರೆ ಏನರ್ಥ? ಇಸ್ರೇಲ್ಗೆ ಲಾಭ. ಆ ಕಾರಣಕ್ಕಾಗಿ ಇಸ್ರೇಲ್ ಆ ಕೆಲಸ ಮಾಡ್ಕೊಂಡಿರೋದು ಅಷ್ಟೇ. ಸೊ ಇದು ಈಗ ಆಗಿರುವಂತಹ ಬೆಳವಣಿಗೆ.
ಅರಬ್ ರಾಷ್ಟ್ರಗಳು ಇರಾನ್ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.